ಪ್ರಿಯರೇ, ಇನ್ನೊಂದು ಮಾತನ್ನು ನಮಗೆ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಮತ್ತು ಅದನ್ನು ಆಲೋಚನೆ ಮಾಡುವಾಗ ಒಂದೇ ತಂದೆ ಮಕ್ಕಳಾಗಿರುವಂಥ ನಾವುಗಳು, ಯೇಸುಸ್ವಾಮಿಯ ಭಕ್ತರಾಗಿರುವಂಥ ನಾವುಗಳು, ಆತನ ಚಿತ್ತವನ್ನು ಅನುಸರಿಸುತ್ತಿರುವಂಥ ನಾವುಗಳು ಇವತ್ತು ಉಪದೇಶವನ್ನು ಕೇಳುತ್ತಿರುವಂಥ ನಾವುಗಳು, ಆತನ ಹೆಜ್ಜೆ ಜಾಡಿಯಲ್ಲಿ ಆತನ ಮಾದರಿಯನ್ನು ಅನುಸರಿಸುತ್ತಿರುವಂಥ ಆತನ ಮಕ್ಕಳಾಗಿರುವಂಥ ನಾವುಗಳು ಇತರರ ಕುರಿತಾಗಿ, ಅವರು ಚಿಕ್ಕವರಿರಲಿ ದೊಡ್ಡವರಿರಲಿ, ಒಂದು ಮಾತು ಹೀಗೆ ಇದೆ, ಬಹಳ ಉತ್ತಮವಾದಂಥ ಮಾತು. ಏನಂತಂದರೆ, ಪೂರ್ತಿ ವಿಷಯ ತಿಳಿಯದೇನೆ ಯಾರ ಬಗ್ಗೆನೂ ಒಂದು ಕೇವಲವಾಗಿ ನಾವು ಮಾತನಾಡಬಾರ್ದು. ಯಾಕಂದರೆ ಅವರ ಒಂದು ಪರಿಸ್ಥಿತಿ ಮತ್ತು ಆ ಸಂದರ್ಭ ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಪ್ರಿಯರೇ, ಇನ್ನೊಂದು ಸಾರಿ ರೋಮಾಪುರದಲ್ಲಿ 12ನೇ ಅಧ್ಯಾಯದ ಅದರ ಒಂದು 17ನೇ ವಚನದಿಂದ ನಾವು 19 ವಚನದವರೆಗೆ ನಾವು ಓದುವುದಾದರೆ ನಮಗೆ ಈ ಮಾತನ್ನು ದೇವರಾತ್ಮ ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ಈ ರೀತಿಯ ಮಾತನಾಡುವಂಥವರಿಗೋಸ್ಕರವಾಗಿ ದೇವರಾತ್ಮನು ನಾನು ಅನ್ನೋದಕ್ಕಿಂತಲೂ ದೇವರಾತ್ಮನು ನನಗೂ ಮತ್ತು ನಮಗೂ ಅವರು ಜ್ಞಾಪಕಪಡಿಸ್ತಾ ಇದ್ದಾರೆ. ಆ ಮಾತೇನಂತಂದರೆ, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡ್ರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದೋ ಅದನ್ನು ಯೋಚಿಸಿ ಸಾಧಿಸಿರಿ, ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಪ್ರಿಯರೇ, ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ, ಯಾಕಂದರೆ ಮುಯಿಗೆ ಮುಯಿ ತೀರಿಸುವಂಥ ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳ್ತಾನೆಂಬುದಾಗಿ ಬರೆದಿರುವಂಥ ಒಂದು ಮಾತು. ಹಾಗಾಗಿ ನನ್ನ ಪ್ರಿಯ ದೇವರ ಮಕ್ಕಳೇ, ಈ ಮಾತನ್ನು ನಾವು ನೆನಪಿಟ್ಕೊಳ್ಳೋಣ. ಪೂರ್ತಿ ವಿಷಯ ತಿಳಿಯದೇನೆ ಯಾರ ಬಗ್ಗೆನೂ ಕೇವಲವಾಗಿ ನಾವು ಮಾತನಾಡಬಾರ್ದು. ಯಾಕಂದರೆ ಅವರ ಆ ಸಮಯ, ಆ ಪರಿಸ್ಥಿತಿ, ಆ ಸಂದರ್ಭ ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಈ ಮಾತನ್ನು ನಾವುಗಳು ಅನುಸರಿಸಿ ಮುಂದೆ ಸಾಗೋಣ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ವಂದನೆಗಳು.